ಇವರೇ ನಳಮಹಾರಾಜರು ರೆಡಿ ಮಾಡ್ತಾ ಇದ್ದಾರೆ ಕ್ಯಾಪ್ಸಿಕಮ್ ಬಜ್ಜಿ. ಸೇ ಹಾಯ್. ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀವಿ. ತುಂಬ ಸಿಂಪಲ್ ಆಗಿರೋದು, ಬೆಂಗಳೂರಲ್ಲಿ ಮಳೆ ಬಂದ ತಕ್ಷಣ ಎಲ್ಲರಿಗೂ ನೆನಪಾಗೋ ಅಂಥ ಇದೊಂದು ಸ್ನ್ಯಾಕ್ಸ್ ಐಟಮ್. ಏನು ಅಂತ ತೋರಿಸ್ಲಾ? ಎಣ್ಣೆ ನೋಡ್ತಾ ಇದ್ದೀರಲ್ಲ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾಯಿದ್ದೀವಿ ಇವತ್ತು. ಹಿಟ್ಟು ಆಲ್ರೆಡಿ ನಾವು ಕಲಸಿಟ್ಕೊಂಡಿದ್ದೀವಿ. ನಾರ್ಮಲಿ ಎಲ್ಲರೂ ಯಾವ ಥರ ಕಲಿಸ್ತಾರೋ ಅದೇ ಥರನೇ, ಅದೇ ಕನ್ಸಿಸ್ಟೆನ್ಸಿ, ಅದರಲ್ಲೇನು ಸ್ಪೆಷಾಲಿಟಿ ಇಲ್ಲ. ಇಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ಆದಮೇಲೆ ಅದ್ರ ಮೇಲೆ ಡೆಕೋರೇಷನ್ಗೆ ಮತ್ತು ಟೇಸ್ಟಿಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀವಿ. ಇಷ್ಟು. ಇದಾದಮೇಲೆ ಚಿಲ್ಲಿ ಪೌಡರು, ಸಾಲ್ಟ್ ಮತ್ತು ನಿಂಬೆಹಣ್ಣು ಇದೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ನಿಂಬೆಹಣ್ಣು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಜಸ್ಟ್ ಕ್ಯಾಪ್ಸಿಕಮ್ನ ಹಿಟ್ಟಲ್ಲಿ ಹದ್ದದು ಕರಿಯೋದು ಅಷ್ಟೇ. ನಿಂಬೆಹಣ್ಣು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟ್ ಟ್ರಯಲ್ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನೋಡೋದಕ್ಕೆ. ಕಾದಿದೆಯಲ್ಲ, ಹೇಳಿ. ಎಣ್ಣೆ ಕಾದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಹೆಂಗೆ ಅಂದರೆ ಒಂದು ಡ್ರಾಪ್ ಹಿಂಗೆ ಹಿಟ್ಟಂಗೆ ಬಿಟ್ಟರೆ ಹಿಟ್ಟು ಹಂಗೆ ಇಮ್ಮಿಡಿಯೇಟ್ ಮೇಲೆ ಬರಬೇಕು, ಕೆಳಗೆ ಕಚ್ಕೋಬಾರ್ದು. ಇದೊಂದು ಟಿಪ್ಸ್ ಫಾಲೋ ಮಾಡಬೇಕು. ಓಂಕಾಳು ವಾಸನೆ ಗಮ್ ಅಂತ ಬರ್ತಾ ಇದೆ. ಓಂಕಾಳು ಹಿಂಗೆ ಹಾಕಿದ್ದು. ಓ, ಸೂಪರಾಗಿರುತ್ತೆ. ಇದು ಕನ್ಸಿಸ್ಟೆನ್ಸಿ ನೋಡಿ, ತುಂಬ ತೆಳು ಇರಬಾರ್ದು. ಕರೆಕ್ಟಾಗಿದೆ. ಹಾಂ, ಹಿಟ್ಟು ಇದು ಹಾಫಿಗೆ ಹಾಕೊಂಡು ಹಿಟ್ಟು ಒಳಗಡೆ ಇರೋ ಹಿಟ್ಟೆಲ್ಲ ನಾವು ನೋಡಿಕೊಂಡು ಆಚೆ ಬರೋಂಗೆ ಮಾಡಬೇಕು. ಈಗ ಹಂಗೆ ಹಾಕ್ಬೇಕು. ವಾವ್, ಎರಡೂ ಕಡೆ ಚೆನ್ನಾಗಿ ಬೇಯಬೇಕು. ಹಾಂ, ಎಣ್ಣೆ ಕುಡಿಬಾರ್ದು. ನಾವು ಮನೇಲಿ ಮಾಡ್ತಾಯಿದ್ದೀವಿ, ಆದ ಕಾರಣ ಬಾಣಲೆ ಚಿಕ್ಕದು ಬೇಗ ಕೆಂಪಗಾಗ್ಬಿಡುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕ್ಬಿಟ್ಟು ಒಂದು ಫ್ಯೂ ಸೆಕೆಂಡ್ಸ್ ಬಿಟ್ಬಿಟ್ಟು ನಾನು ಕಮ್ಮಿ ಮಾಡಿದ್ದೀನಿ. ಇಲ್ಲಾಂದರೆ ಒಳಗಡೆ ಕ್ಯಾಪ್ಸಿಕಮ್ ಬೇಯಲ್ಲ. ಇದು ಒಂದು ಟಿಪ್ಸು ಮನೇಲಿ ಮಾಡೋರಿಗೆ. ಆಗಿದೆಯಾ ಇವಾಗ? ಸ್ವಲ್ಪ ಕಲರ್ ನೋಡಿ. ಹಾಂ, ಒಳಗಡೆನೂ ಆಗಿರೋದು ಗೊತ್ತಾಗ್ತಾ ಇದೆ, ಅದು ರೋಸ್ಟ್ ಆಗಿರೋದಲ್ಲ. ಹಾಂ, ಬಜ್ಜಿ ರೆಡಿಯಾಗಿದೆ. ಹಿಟ್ಟು ಹಾಕಿರೋದು ಸ್ವಲ್ಪ ಲೈಟಾಗಿ ಮೇಲೆ. ಹಾಂ, ಸೊ ಅದೇನಾ ರೆಡ್ ಕಲರು ಇಲ್ಲ ಕ್ರಿಸ್ಪಿನೆಸ್ಸಾ? ಕ್ರಿಸ್ಪಿ. ಇದು ಹಾಗೆ ತೋರಿಸ್ತೀನಿ ಇದು ಹೆಂಗಾಗಿದೆ ಅಂತ. ಬಿಸಿ ಇರೋದ್ರಿಂದ ಅದು ನೋಡಿ ಹಿಂಗಿರಬೇಕು. ಒಳಗಡೆ ಎಲ್ಲ ಆಗಿರೋದು ಗೊತ್ತಾಗುತ್ತೆ ನಮಗೆ, ಅದು ಆಗಿದೆ ಅಂತ. ಚೆನ್ನಾಗಿ ಬೆಂದಿದೆ. ಹಿಟ್ಟು ಅಂಟ್ಕೋಬೇಕು, ಬಟ್ ಹಿಟ್ಟು ಜಾಸ್ತಿ ಇರಬಾರ್ದು, ಒಳಗಡೆ ಸೇರ್ಕೋಬಾರ್ದು. ಜಸ್ಟ್ ಒಂದು ಕೋಟಿಂಗ್ ಬಂದರೆ ಸಾಕು. ಹಾಂ ಹಾಂ, ಯಾಕಂದರೆ ಹಿಟ್ಟು ಜಾಸ್ತಿ ಆದರೆ ಒಂಥರ ಹಿಟ್ಟು ತಿಂದಂಗೆ ಅನಿಸುತ್ತೆ, ಅದು ಬಜ್ಜಿ ತಿನ್ನೋ ಮಜಾನೇ ಬರೋಲ್ಲ. ನಮ್ಮನೆಯ ಕ್ಯಾಪ್ಸಿಕಮ್ ಬೋಂಡ ಅಥವಾ ಬಜ್ಜಿ ರೆಡಿ ಆಗ್ತಾಯಿದೆ. ಇನ್ನೊಂದು ರೌಂಡು ಕ್ಯಾಪ್ಸಿಕಮ್ ರೆಡಿಯಾಗಿದೆ. ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ. ಲುಕ್ಸ್
ಟೆಂಪ್ಟಿಂಗ್. ಇವಾಗ ಇದು ಗಾರ್ನಿಷ್ ಮಾಡೋಣವಾ? ಗಾರ್ನಿಷಿಂಗಿಗೆ ರೆಡಿ ಆಗ್ತಾರೆ ಕ್ಯಾಪ್ಸಿಕಮ್. ಬಜ್ಜಿ ಅಂಗಡಿಲಿ ಹೆಂಗೆ ಮಾಡ್ತಾರೋ ಈಸಿಯಾಗಿ ಕಟ್ ಆಗ್ತಾಯಿದೆ ಕ್ಯಾಪ್ಸಿಕಮ್. ಇವಾಗ ಇದು ನಾವು ಇದು ಮಿಕ್ಸ್ ನಾನು ತೋರಿಸ್ತೀನಿ. ಇದು ಮಿಕ್ಸ್ ಇದೆಯಲ್ಲ, ಚಿಲ್ಲಿ ಪೌಡರು, ಜೀರಾ ಪೌಡರು ಮತ್ತು ಬ್ಲ್ಯಾಕ್ ಸಾಲ್ಟು ಇಷ್ಟು ಹಾಕಿದ್ದೀವಿ. ಅದನ್ನು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀವಿ. ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ಇವಾಗ ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಕೆಲವು ತಿಂಡಿಗಳಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಅದು ಏನೇನು ಹಾಕಬೇಕೋ ಐಟಮ್ಸು ಅದು ಹಾಕಬೇಕು. ಆವಾಗಲೇ ಅದು ಟೇಸ್ಟು ಎಲ್ಲ ಸೂಪರಾಗಿ ಬರೋದು. ನಿಂಬೆಹಣ್ಣಾಯಿತು. ಇದು ಇವಾಗ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಆ್ಯಂಡ್ ನಾವು ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ ವಿತ್ ಗಾರ್ನಿಷಿಂಗ್.